ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಸೂಪರಾಗಿರುವಂತಹ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ನೋಡ್ತಾ ಇದ್ದೀರಾ, ಎಲ್ಲರೂ ಕನ್ಫ್ಯೂಸ್ ಆಗಿರ್ತೀರ. ನೋಡಿ, ಈ ಥರ ರುಚಿಯಾಗಿರುವಂತಹ ಪಲ್ಯ ನೀವು ಮನೇಲಿ ಮಾಡ್ಕೋಬೇಕಂದ್ರೆ ಲಾಸ್ಟ್ವರೆಗೂ ನಾನು ವೀಡಿಯೋ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಸೂಪರಾಗಿರುವಂಥ ಪಲ್ಯ ನೀವು ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಮತ್ತು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ನೋಡಿ ಒಂದು ಅರ್ಧ ಬೌಲ್ ಆಗೋಷ್ಟು ಚಿಕ್ಕಡಿಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ನೋಡಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ತೊಗೋಬೋದು. ಹಾಗೆ ಇದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸು, ಸ್ವಲ್ಪ ಕಾಯಿ ಮತ್ತು ಜೀರಿಗೆ, ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ಈಗ ಮೊದಲು ನಾವು ಚಿಕ್ಕಡಿಕಾಯಿನ ನೀಟಾಗಿ ವಾಶ್ ಮಾಡಿ ತೊಳೆದು ಬೇಯಿಸ್ಕೊಳ್ಳೋಣ ಬನ್ನಿ. ಈಗ ನೋಡಿ, ಚಿಕ್ಕಡಿಕಾಯಿನ ಒಂದು ಕುಕ್ಕರ್ಗೆ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಿಮ್ಮ ರುಚಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ಸ್ಟವ್ ಮೇಲಿಟ್ಟು 1 ವಿಸಿಲ್ ಬಿಟ್ಕೊತೀನಿ ಸಾಕು. ಇಲ್ಲಾಂದರೆ ಬೇಗ ಚೆನ್ನಾಗಿ ಬೆಂದುಬಿಡುತ್ತೆ. ನಮಗೆ ಜಾಸ್ತಿ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ. 1 ವಿಸಿಲ್ ಬಂದಿದ ತಕ್ಷಣ ವಿಸಿಲ್ ಓಪನ್ ಮಾಡಿ ನಾವು ಪಲ್ಯ ಮಾಡ್ಕೊಬೋದು. ಈಗ ನಾನು ಇದನ್ನು 1 ವಿಸಿಲ್ಗೆ ಇಟ್ಕೊಂಡು ಬೇಯಿಸ್ಕೊತೀನಿ. ಈಗ ನಾನು ಚಿಕ್ಕಡಿಕಾಯಿನ ಬೇಯಿಸೋಕೆ ಇಟ್ಕೊಂಡಿದ್ದೀರಲ್ಲ, ಈಗ ಒಂದು ಚಿಕ್ಕದೊಂದು ಮಸಾಲೆ ಮಾಡ್ಕೊಳ್ಳೋಣ. ಈ ಮಸಾಲೆಯಿಂದ ಸೂಪರಾಗಿರುತ್ತೆ. ನಾನು ನೋಡಿ 3 ಹಸಿಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಪಲ್ಯಕ್ಕೆ ಮತ್ತು ಸ್ವಲ್ಪ ಮಿಕ್ಸಿ ಬೌಲ್ಗೆ, ಹಾಗೆ ಜೀರಿಗೆ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊತೀನಿ. ಮತ್ತು ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಅರಿಶಿನ ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ. ಈಗ ಇದನ್ನ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ನಾನು ನೋಡಿ ಈ ಥರ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನಾನೀಗ. ಈಗ ನಾವು ಚಿಕ್ಕಡಿಕಾಯಿನ ಬೇಯಿಸ್ಕೊಂಡಿರ್ತಾ ಇದ್ವಲ್ಲ, ಅದು ಬೆಂದು 1 ವಿಸಿಲ್ ಬಂದಿದೆ. ಈಗ ನಾನು ಪಲ್ಯ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ ಚಿಕ್ಕಡಿಕಾಯಿನ 1 ವಿಸಿಲ್ ಬಿಟ್ಟು ಬೇಯಿಸ್ಕೊಂಡು ನೀರು ಸಪ್ರೇಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಈಗ ಪಲ್ಯ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಈಗ ನೋಡಿ, ಪಲ್ಯ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿಯಾಗಿದೆ. ನಾನು ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊತೀನಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ನೋಡಿ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿಡೀಲಿ. ನೀವು ಬೇಕಾದರೆ ಈ ಟೈಮಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಆ್ಯಡ್ ಮಾಡ್ಕೊಬೋದು. ನಾನು ಕಡಲೆಬೇಳೆ ಏನು ಬಳಸ್ತಾ ಇಲ್ಲ, ಬರೀ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ನಾವು ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಅದರಿಂದ ನಮ್ಗೆ ಅಷ್ಟೇ ಸಾಕು. ನೋಡಿ, ಸಾಸಿವೆ ಚಿಡೀತಾ ಇದೆಯಾ. ಈಗ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಮತ್ತು 1-2 ಒಣಮೆಣಸು ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಈ ಆನಿಯನ್ನು ಫ್ರೈ ಆಗಲಿ. ಆಮೇಲೆ ಉಳಿದಿರೋ ಪದಾರ್ಥ ಸೇರಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಪಲ್ಯ ಸೈಡ್ ಡಿಶ್ ಆಗಿ ಮತ್ತು ಅನ್ನ ರಸಮ್ ಮಾಡಿದಾಗ, ಇಲ್ಲಾಂದರೆ ಬರೀ ಇದನ್ನೇ ತಿನ್ನಬೇಕು ಅಂದಾಗೂ ಮಾಡ್ಕೋಬೋದು. ಈಸಿ ಆ್ಯಂಡ್ ಹೆಲ್ದಿಯಾಗಿ ಮನೆಯಲ್ಲೇ ಎಲ್ಲ ಥರ ಪಲ್ಯನೂ ಟ್ರೈ ಮಾಡಿ ಟೇಸ್ಟ್ ನೋಡಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ನಾವು ರುಬ್ಕೊಂಡಿದ್ದೀರಲ್ಲ ಮಸಾಲೆನ, ಅದನ್ನ ಸೇರಿಸ್ಕೊಳ್ಳೋಣ. ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ 1-2 ನಿಮಿಷ ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋಂತ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ, ಇಷ್ಟು ಮಿಕ್ಸ್ ಆದರೆ ಸಾಕು. ಈಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ರಲ್ಲ ಚಿಕ್ಕಡಿಕಾಯಿನ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಮೊದಲೇ ಬೇಯಿಸೋವಾಗ ಆ್ಯಡ್ ಮಾಡ್ಕೊಂಡಿದ್ದೆ. ನೀವು ಒಂದ್ಸತಿ ಟೇಸ್ಟ್ ನೋಡಿ ಕಮ್ಮಿ ಇದ್ದರೆ ಸೇರಿಸ್ಕೋಬೋದು. ಈಗ ಇದನ್ನೆಲ್ಲ ಹೊಂದ್ಕೊಂಡಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟೂ ಅದೇ ಥರ ಇರುತ್ತೆ. ನೋಡಿ, ಸಿಂಪಲ್ಲಾಗಿ ಒಂದು ಪಲ್ಯ ರೆಡಿ. ಎಲ್ಲ ಥರ ಪಲ್ಯನೂ ಟ್ರೈ ಮಾಡಬೇಕು. ನೋಡಿ, ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿ ಟೇಸ್ಟ್ ನೋಡೋದಷ್ಟೇ ಬಾಕಿ ಇದೆ. ಈಗ ನಾನು ನೋಡಿ ನಿಮಗೂ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಬಿಸಿ ಬಿಸಿ
ದಪ್ಪದ ಅವರೆಕಾಯಿ ಪಲ್ಯ ರೆಡಿಯಾಗಿದೆ. ಟೇಸ್ಟು ಸೂಪರಾಗಿರುತ್ತೆ. ಚಪಾತಿಗೆ, ಪೂರಿಗೆ ಸೈಡ್ ಡಿಶ್ ಆಗಿನೂ ಇದನ್ನ ಮಾಡ್ಕೊಂಡು ತಿನ್ಬೋದು. ಈಸಿಯಾಗಿ ಮಾಡ್ಬೋದು, ರುಚಿಯಾಗಿ ತಿನ್ಬೋದು. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗೂ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಆಗ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮರಿಬೇಡಿ. ಈಗ ಬಾಯ್.